ರೇಣುಕಾದೇವಿ ಎಲ್ಲಮ್ಮ ತಾಯಿ ಮಾತಾ ಕಿ, ಶರಣ ಬಸವೇಶ್ವರ ಮಹಾರಾಜ್ ಕಿ, ಮಹಾಂತ ಮಣಿವಾಳೇಶ್ವರ ಮಹಾರಾಜ್ ಕಿ, ಇಷ್ಟು ಹೇಳಿದ್ರು ಗಪ್ ಕುಂತವ್ರ ಮಹಾರಾಜ್ ಕಿ. ಟೈಮ್ ಆಯ್ತು ಅಂದ್ರೆ ಹಂಗಾತ ನಿಮ್ಗ. ಟೈಮ್ ಇನ್ನ ಸ್ವಲ್ಪ ನೀವು ಕೇಳ್ತೀರಿ ಅಂತ ಪುರಾಣ ಹೇಳ್ತೀವಿ ನಾವು. ಯಾಕಂತ ಕೇಳಿದ್ರ ಒಳ್ಳೆ ತಂಗಿದಾರೆ ಯಾವ ಇವ್ರು ಏನು ಕಂಪನಿನೇ ಒಂದು ದೊಡ್ಡ ಕಂಪನಿನೇ ಮಾಡ್ಯಾರ. ಸುಮ್ಮ ಕೂಡಬೇಕು ಪುರಾಣ ಕೇಳುವಾಗ ಶಾಂತ ರೀತಿ. ಇವತ್ತು ಮಕ್ಕಳ ಕತೆ ಬರ್ತದೆ ಇಲ್ಲಿ. ಮತ್ತೀಗ ಮೌನೇಶ್ವರ ಆಶೀರ್ವಾದದಿಂದ ಯಾರಿಗೆ ಮಕ್ಕಳಾಗ್ತಾ ಇದ್ದಾವೆನ್ನುವಂತ ಲೀಲೆಯನ್ನು ಹೇಳ್ತಾ ಇದ್ದಾರೆ ಪುರಾಣದೊಳಗ. ಇಲ್ಲಿ ತಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳಬೇಕಿಲ್ಲಿ. ಮಕ್ಕಳು ಭಯಂಕರ್ರಿ. ಏನು ತಾಯಿ ಆಶೀರ್ವಾದವೋ ನನಗೆ ಗೊತ್ತಿಲ್ಲ. ಎಷ್ಟೋ ಜನ ಮಕ್ಕಳಿಲ್ಲ ಲಕ್ಷಾಂತರ ರೂಪಾಯಿ ಹಾಕ್ಯಾರ ದವಾಖಾನಿಗೆ. ಹೈದರಾಬಾದಕ್ಕೆ ಹೋದ, ಬಾಂಬೆಗೆ ಹೋದ ಅಂದ್ರೂ ಮಕ್ಕಳಾಗಿಲ್ಲ. ಇಲ್ಲಿ ಬೇಡ್ಕೊಂಡು ಕೂಡಲೇ ಮಕ್ಕಳೇ ಮಕ್ಕಳು. ಇವತ್ತು ಅಡ್ರಾಮ್ಯಾಗ ಹೋಗ್ಬೇಕು ಹೆಣ್ಮಗಳು ಬಸ್ ಏರೋಗತ್ತೊಳ ಕಂಡಪಟ್ಟಿ ಮಕ್ಕಳ್ರಿ. ಎರಡು ದುಬ್ಬದ ಮೇಲೆ ಕುಂತಾವ, ಎರಡು ಸೊಂಟದಾಗ ಕುಂತಾವ, ಎರಡು ಶೀರಿ ಹಿಡ್ದವ. ದರ ಎಳದ್ ಚೀಲ ಹಾಕದಂಗ, ಜೋಳ ಚೀಲ ಹಾಕದಂಗ. ಯವ್ವ ಏಸ್ ಮಕ್ಕಳು ಯಪ್ಪ ಇವು 6 ಮಹಿನಾ ಬಸ್ನಾಗ ಶಿನ 6 ಮನ್ಯಾಗ ಅಂದ್ಲಕ್ಕಿ. ಅದಕ್ಕೆ ಮಕ್ಕಳ ಕತೆ ಬರ್ತದೆ. ನೀವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಕೇಳಬೇಕು. ದೇವದುರ್ಗ ಅಂತ ನೀವೆಲ್ಲ ನೋಡಿಲ್ಲ. ದೇವದುರ್ಗದೊಳಗೆ ವಿಶ್ವಕರ್ಮದ ಮನೆತನದ ದಂಪತಿಗಳು ಗುರಪ್ಪ ಶಂಕರಮ್ಮ ಅನ್ನುವಂಥ ದಂಪತಿಗಳು. ಇದು ಮೌನೇಶ್ವರ ಪುರಾಣದೊಳಗೆ ಬರ್ತಕ್ಕಂಥದ್ದು. ವಿಶ್ವಕರ್ಮದ ಮನೆತನದವರು. ಗುರಪ್ಪ ಅವನ ಹೆಸರ, ಹೆಂಡತಿ ಹೆಸರ ಶಂಕರಮ್ಮ. ಅವರಿಗೆ ಬಹಳ ದಿವಸದಿಂದ ಎಲ್ಲಾನು ಯಾವ ರೀತಿಯಿಂದ ಅನುಕೂಲತೆ ಇತ್ತು, ಆದರೆ ಮಕ್ಕಳಿಲ್ಲ ಅನ್ನುವಂಥ ಒಂದು ಚಿಂತೆ ಅವರು ಕಾಡ್ತಿತ್ತು. ಮಕ್ಕಳಿಲ್ಲದ ಮನೆ ಹೇಳಿನಿಲ್ಲ, ಒಕ್ಕಲಿಗಿಲ್ಲದ ಊರು, ಮಕ್ಕಳಿಲ್ಲದ ಮನೆ, ಭಕ್ತಿ ಇಲ್ಲದ ಮನುಜ, ಇವ್ಯಾವ ಲೆಕ್ಕದೊಳಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಶಂಕರಮ್ಮ ಗುರಪ್ಪನವರು ಏನೆಲ್ಲ ಯಾವ ರೀತಿ ವಿಶ್ವಕರ್ಮದ ಮನೆತನದವರು ಕಾಯಕ ಜೀವಿಗಳಾಗಿದ್ರು, ದಾಸಗೋನ ಮಾಡ್ತಿದ್ರು. ಆದ್ರ ಯಾವುದೋ ಕರ್ಮಾನುಸಾರವಾಗಿ ಅವರಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದಿಲ್ಲ ಪರಮಾತ್ಮ. ಮಕ್ಕಳು ಬೇಕು ಬ್ಯಾಡಂತ ಯಾರಿಗೆ ಬೇಕಾಗಿಲ್ಲ. ಮಕ್ಕಳಿದ್ದರೆ ಒಂದು ಚಿಂತೆ ಅದ, ಮಕ್ಕಳು ಇಲ್ಲದಿದ್ದರೆ ಮತ್ತೊಂದು ಚಿಂತೆ ಅದ. ಪುಣ್ಯಾತ್ಮರೇ, ಮಕ್ಕಳು ಹುಟ್ಟಿ ಒಳ್ಳೆ ಕೀರ್ತಿ ತಂದ್ರೆ ಚಿಂತೆ ಇಲ್ಲ. ಮಕ್ಕಳು ಹುಟ್ಟಿ ಮನೆತನಕ ಅಪಕೀರ್ತಿ ತಂದ್ರೆ ಇವತ್ತೆಷ್ಟು ಚಿಂತೆ ಮಾಡ್ತಾ ಇದ್ದಾವೆ. ಅದಕ್ಕ ಹೇಳ್ತಾರೆ ಕನಕದಾಸರ ಮಾತು ಕೇಳದೆ ಮರೆತು ನಡೆಯುವ ಮಕ್ಕಳೇ ತಕ್ಕಿ, ಪ್ರೀತಿ ಇಲ್ಲದೆ ಎಡೆಯೊಳಿಕ್ಕಿದ ಅನ್ನವೇತಕ್ಕೆ ಅನ್ನುವಂಥ ಮಾತನ್ನು ಸುಮ್ಮನೆ ಹೇಳಿಲ್ಲ. ಇಲ್ಲಿ ಶಂಕರಮ್ಮ ಕಣ್ಣೀರು ಹಾಕ್ತಾ ಇದ್ದಾಳೆ. ಹೇ ಜಗದ್ಗುರು ಮೌನೇಶ್ವರ, ಏನು ತಪ್ಪು ನಾನು ಮಾಡಿದ್ದೇನೆ ಪುಣ್ಯಾತ್ಮ? ಏನೆಲ್ಲ ನಿನ್ನ ಪೂಜಾ ಮಾಡಾಕತ್ತೀವಿ, ನೀವು ಕೊಟ್ಟಿರ್ತಕ್ಕಂಥ ಫಲ ಏನು ನಮಗ? ಎಲ್ಲರ ಕಡೆಯಿಂದ ಬಂಜಿ ಅದಾಳ, ಬಂಜಿ ಅದಾಳ. ಈಗೀಗ ಮಕ್ಕಳಿಲ್ಲ. ಹೆಣ್ಮಕ್ಳು ಸುಮ್ ಕೂಡ್ತೀರ? ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತೇಳಿ ನಿಂದ ಆಡ್ತಿರಲ್ಲ. ಮಕ್ಕಳು ಹಡೆದ ನಿಮ್ಮ ಕೈ ಒಳಗೆ ಇತ್ತಂದ್ರ ಚಲೋ ಮಕ್ಕಳಿಗೆ ನೀವು ಜನ್ಮ ಕೊಡ್ತಿದ್ರಿ. ಒಬ್ಬ ಹೆಣ್ಮಗಳು ಇನ್ನೊಬ್ಬ ಹೆಣ್ಣ ಮಕ್ಕಳಾಗ್ಲಿಲ್ಲ ನಿಂದ ಆಡ್ತೀರಿ ಅಂದ್ಮೇಲೆ ಏನು ಮಕ್ಕಳು ಹಡೆದ ಆ ತಾಯಿ ಕೈ ಒಳಗದನ, ಏನು ದೇವ್ರ ಕೈ ಒಳಗದ? ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ಎಷ್ಟು ನಿಂದ ಆಡೋದ್ರಿ. ನಿಂದ ಆಡೋದು ಆ ಹೆಣ್ಮಗಳಿಗೆ ಕಾದ ಸಲಾಕಿ ತಗೊಂಡು ಬಳಿ ಎಳೆದಷ್ಟು ನೋವು ಆಗ್ಲಿಕ್ಕತ್ತು, ಮುಗಲೇ ಮೈ ಮೇಲೆ ಬಿದ್ದಷ್ಟು ತ್ರಾಸ ಆಗ್ಲಿಕ್ಕತ್ತು. ಮೌನೇಶ್ವರ ವಿಶ್ವಕರ್ಮದೊಳಗೆ ನಮ್ಮನ್ನು ಹುಟ್ಟಿಸಿದೆಪ್ಪ. ನೀ ಜಗದ್ಗುರು ಎನಿಸಿಕೊಂಡಿ, ಜಗದ್ಗುರು ಆದಿ. ಬೇಡಿದವರಿಗೆ ಬೇಡದು ಕೊಟ್ಟಲ್ಲಪ್ಪ. ಸತಿಪತಿಗಳು ಒಂದಾಗಿ ನಿನ್ನ ಪೂಜಾ ಪಾಠ ನೇಮ ನಿತ್ಯ ನಾವು ಮಾಡಾಕತ್ತೀವಪ್ಪ. ಯಾಕೆ ನಮಗೆ ಜನರ ಕಡೆಯಿಂದ ಇವತ್ತು ಬಂಜಿ ಅಂತ ಅನಿಸ್ತಾ ಐತಿ? ಬಂಜಿ ಎನ್ನುವಂತ ಶಬ್ದ ಇದನ್ನು ಹೋಗಲಾಡಿಸು ಮೌನೇಶ್ವರ. ಮತ್ತೇನು ನಿನಗೆ ಅಷ್ಟೈಶ್ವರ್ಯ ಸಂಪತ್ತನ್ನು ನಾನು ಬೇಡಂಗಿಲ್ಲ. ಈ ಲೋಕದೊಳಗೆ ನಾನು ಹೆಣ್ಣಾಗಿ ಹುಟ್ಟಿನಂದ ಮೇಲೆ ಯಾರು ನನಗೆ ಒಳ್ಳೆ ಕಾರ್ಯಕ್ಕೆ ಕರೆಯಲಾಗ್ಯಾರ. ಯಾಕಂತ ಕೇಳಿದ್ರೆ ಈಗ ಮಕ್ಕಳಿಲ್ಲ ಮನೆಯೊಳಗ, ಅತ್ತಿ ಶೇರಲೈಗಳ, ಮಾವು ಶೇರಲೈಗನ, ಎಲ್ಲರೂ ನಿಂದಿ ಆಡ್ತಾ ಇದ್ದಾರೆ. ನಿನಗಿದು ಒಂದೇ ನನ್ನ ಪ್ರಾರ್ಥನೆ ಅದಪ್ಪ. ವಿಶ್ವಕರ್ಮದ ಮನೆತನದೊಳಗೆ ನಾವು ಹುಟ್ಟಿ ಮೌನೇಶ್ವರ ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದೇವೆ. ನಮಗೇನು ಬೇಕಾಗಿಲ್ಲ, ಮಕ್ಕಳ ಭಾಗ್ಯ ಕೊಡು, ಮಕ್ಕಳ ಭಾಗ್ಯ ಕೊಡು ಅಂತ ಹೇಳಿ ಪರಿಪರಿಯಾಗಿ ಕೇಳಿಕೊಳ್ತಾ ಇದ್ದಾರೆ. ಮೌನೇಶ್ವರ ಇವರ ಭಕ್ತಿ ಜಗತ್ತಿಗೆ ತೋರಿಸಬೇಕಾಗಿತ್ತು. ಒಂದು ದಿವಸ ಬೇಸತ್ತು, ದೇವರಿಲ್ಲ ನಮ್ಮಂತವ್ರ ಪಾಲಿಗೆ, ಹಂಗ ಭಾವನೆ ಬರ್ತದ್ರಿ. ಯಾಕ್ರಿ ಬಹಳ ಜನರಿಗೆ ಒಳ್ಳೇದು ಮಾಡ್ಬೇಕು ಕಾಡಕತ್ತಂದ್ರ ಏನು ಕಾಣ್ತಾನಪ್ಪ ದೇವರು ನಮಗಿಲ್ಲ.
ಅವ ಎಲ್ಲಾನು ಮಾಡ್ತಾನೆ, ಚಂದ ಇಟ್ಟಾನ ಮೌನೇಶ್ವನಿಗೆ. ನಾವು ಇಷ್ಟೆಲ್ಲ ಮಾಡ್ತೀವಿ, ಪದೇ ಪದೇ ನಮಗೆ ಕಷ್ಟ ಕೊಡ್ಲಿಕ್ಕೆ ನಮ್ಮ ದೇವರು ಇಲ್ಲ ಅಂತಕ್ಕಂಥ ಯಾವ ರೀತಿಯ ಭಾವ ಮನುಷ್ಯನಲ್ಲಿ ಬರ್ತಾ ಇದೆ. ಆ ಸಮಯದೊಳಗ ಇವರನ್ನ ವರಿಗಲ್ಲಿಗೆ ಹಚ್ಚಿ 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 ಪರೀಕ್ಷೆ ಮಾಡ್ತಾ ಇದ್ದಾನೆ ಜಗದ್ಗುರು ಮೌನೇಶ್ವರ. ಒಂದು ಸಲ ಯಾವ ರೀತಿಯಿಂದ ಆ ಇಬ್ಬರು ಶಂಕರಮ್ಮ ಗುರಪ್ಪ ವಿಶ್ವಕರ್ಮ ಮನೆತನದವರು ಒಂದು ದಿವಸ ಪರಮಾತ್ಮ, ಈಗ ಮಾನ ಅಪಮಾನ ನಿನ್ನ ಕೈ ಒಳಗದ, ನಾವು ಏನು ನಿನಗೆ ಬೇಡ್ತಾ ಇಲ್ಲ, ನಮಗ ಮಕ್ಕಳ ಭಾಗ್ಯವನ್ನು ಬೇಕಂತ ನಿನಗೆ ಬೇಡ್ತಾ ಇದ್ದೀವಿ ಅಂತ ಹೇಳಿ ಒಂದೇ ರೀತಿಯ ಪ್ರಾರ್ಥನೆ ಮಾಡಿ ಮಲಗಿಕೊಂಡಿದ್ದಾರೆ. ಆ ಸಮಯದಲ್ಲಿ ಮಲಗಿಕೊಂಡಿರ್ತಕ್ಕಂಥ ಸಮಯದಲ್ಲಿ ಏನಾಗ್ಯದಂತೆ ಕೇಳಿದ್ರೆ ಅವರ ಕನಸಿನೊಳಗ ಸಾಕ್ಷಾತ್ ಮೌನೇಶ್ವರ ಬರ್ತಾ ಇದ್ದಾನೆ. ಪಕ್ಕ ನೆನಪಿಡಿ, ಯಾರ ಬಂದ್ರೆ ಕನಸಿನೊಳಗ ಮೌನೇಶ್ವರ ಪರಮಾತ್ಮ ಬಂದ ಚಪ್ಪಾಡಿ ಬಿಡ. ಕನಸಿನೊಳಗೆ ಭಗವಂತ ಬರಬೇಕು, ದೇವ್ ಬರಬಾರದು. ಕನಸಿನೊಳಗ ಪರಮಾತ್ಮ ಬಂದ್ರೆ ನಿನ್ನ ಜೀವನವೇ ಧನ್ಯ ಅನ್ನುವಂಥ ಮಾತನ್ನ ಇವತ್ತು ನಾವು ತಿಳ್ಕೋಬೇಕಾಗುತ್ತೆ ಪುಣ್ಯಾತ್ಮರೇ. ಆ ಕನಸಿನೊಳಗೆ ಯಾರು ಬಂದಾರ ಅವ್ರ ಭಕ್ತಿಗಾಗಿ ಸಾಕ್ಷಾತ್ ಪರಮಾತ್ಮ ಮೌನೇಶ್ವರ ಬಂದಾನ. ನಿಮಗ ಪುರಾಣ ಮುಗಿಯೋ ತನಕ ನಾ ಇನ್ನ 8 ದಿವಸ ಪುರಾಣ ಹೇಳ್ತೀನಿ. ಇಲ್ಲಿ ನಿಮಗ ಮುಗಿಯೋ ತನಕ ನಮ್ಗ ಮೌನೇಶ್ವರ ಕನಸಿನಾಗ ಬಂದನ್ರಿ, ಎಲ್ಲ ತಾಯಿ ನನ್ನ ಕನಸಿನಾಗ ಬಂದಳಂದ್ರೆ ನಮ್ಗೆ ಗಪ್ಪನೆ ತಿಳಿಸ್ರಿ ಬಂದು. ಯಾಕ್ರಿ ಗವಾಯಿಗಳ, ನಿಮ್ ಕನಸಿನಾಗ ದೇವ್ರು ಬಂದ್ರೆ ನಮ್ಗೆ ತಿಳಿಸ್ರಿ, ನಿಮ್ಗೆ ಶರಣಾರ್ಥಿ ಅಂತೀವಿ ನಾವು. ನಮಗೆ ದೇವರು ಬರಂಗಿಲ್ಲೋ ಯಪ್ಪ, ನಮಗೆ ಕನಸು ಬೇರೆ ಬೀಳ್ತಾವ. ಕನಸಿನ್ಯಾಗ ನೋಡ್ಬೇಕ್ರಿ ಬಸವಣ್ಣ ಚಟ ಟಟ ಟಟ ಚೀರ್ತಾರ. ಯಾಕ ತಂಗಿ ಏನಾಯ್ತು, ಯವ್ವ ದೇವ್ ಬಂದು ಕುತ್ತಿಗೆ ಹೊತ್ತದಂಗಾಯ್ತು. ನಮ್ಮ ಭಾವ ಹ್ಯಾಂಗದ ಹಾಂಗ ದೇವರದನ, ಹೌದಲ್ಲ? ಯದ್ಭಾವಂ ತದ್ಭವತಿ ಅನ್ನುವಂತ ಮಾತನ್ನು ಬರಿತಾ ಇದ್ದಾರೆ. ನೀವು ಯಾವ ಭಾವದಿಂದ ಮಲ್ಕೋತೀರಿ ಅವರೇ ಬರ್ತಾರೆ ನಿಮ್ಮ ಕನಸಿನೊಳಗ. ಅದಕ್ಕ ಇಲ್ಲಿ ಕನಸಿನಲ್ಲಿ ಯಾರು ಬಂದಾರ ಅಂತ ಕೇಳ ಸಾಕ್ಷಾತ್ ಮೌನೇಶ್ವರ ಬಂದಿದ್ದಾನೆ. ಮೌನೇಶ್ವರ ತ್ರಿಶೂಲಧಾರಿಯಾಗಿ ನಿಂತಿದ್ದಾನೆ. ಶಂಕರಮ್ಮ, ನಿನ್ನ ಕಣ್ಣೀರು ಒರೆಸುವುದಕ್ಕಾಗಿ ನಾನು ಬಂದಿದ್ದೇನೆ, ಚಿಂತೆ ಮಾಡಕ್ ಹೋಗ್ಬೇಡ. ಇಲ್ಲಿ ತನಕ ನಿನ್ನ ನಿಜವಾದ ಭಕ್ತಿ ಜಗತ್ತಿಗೆ ತೋರಿಸಬೇಕಾಗ್ಯದ. ಪ್ಯೂವರ್ ಯಾವ ರೀತಿಯ ಬಂಗಾರಿದ್ಯದೊಳಗೆ ಏನು ಸಂಶಯ ಇಲ್ಲ ಅನ್ನುವಂತ ಮಾತ್ರ ಮೌನೇಶ್ವರ ನುಡಿತಾ ಇದ್ದಾನೆ. ಯಾಕಲ್ಲೇ ಮಂಗಳವಾರ ಮುಗಿಸ್ಕೊಂಡು ಹೋಗಂದ ಇಲ್ಲ ಅಲ್ರಿ ನಾ ಅಂತ ಯಾಕಂತ ಕೇಳಿದ್ರು, ನಮ್ಮ ಹೆಣ್ಮಕ್ಳು ನಾನು ಬರ ಮಂಗಳವಾರ ಮಾಡಿ ಕಳಿಸ್ಯಾರ ಅಂತ
ಬಹಳ ಸುಂದರವಾದ ಮೌನೇಶ್ವರನ ಹಾಡನ್ನ ಶ್ರೀಪತಿಗಳು ಗುರಪ್ಪ ಮತ್ತು ಯಾವ ರೀತಿಯಿಂದ ಶಂಕರಮ ವಿಶ್ವಕರ್ಮನ ಮನೆತನ ದೇವದುರ್ಗದವರು ಅವರು ತಮ್ಮ ಮನೆಯೊಳಗೆ ಮಲಗಿಕೊಂಡಾಗ ಸಾಕ್ಷಾತ್ ಮೌನೇಶ್ವರ ಅವರ ಕನಸಿನೊಳಗೆ ಬಂದು ಪ್ರತ್ಯಕ್ಷನಾಗ್ತಾ ಇದ್ದಾನೆ ಶಂಕರಮ್ಮಗ. ಶಂಕರಮ್ಮಗ ಸಾಕ್ಷಾತ್ ಪರಮಾತ್ಮ ಬಂದು 2 ಫಲ ಕೊಡ್ತಾನ. ಮೌನೇಶ್ವರ ಏನು ಫಲ ಕೊಡ್ತಾನ ಅಂತ ಕೇಳಿದ್ರ ಮೌನೇಶ್ವರ ಹೇಳ್ತಾನ, ನಿಮಗೆ ಅವಳಿ ಜವಳಿ 2 ಮಕ್ಕಳಾಗತ್ತ ಒಂದೇ ಅಲ್ಲ ಅಂತ ಹೇಳ್ದ ಮೌನೇಶ್ವರ. ಎಷ್ಟು ಆನಂದ ಆಗ್ಲಿಕ್ಕಿಲ್ರಿ ಅವರಿಗೆ. ಒಂದೇ ನಿಮಗ್ ಮಗ ಆಗಂಗಿಲ್ಲ, ಅವಳಿ ಜವಳಿ 2 ಮಕ್ಕಳಾಗ್ತಾವ ಶಂಕರಮ್ಮ. ಇಬ್ರು ಗಂಡ ಹೆಂಡತಿ ಒಂದೊಂದು ಫಲ ಬೆಳಗ್ಗೆ ಎದ್ದು ಕೊಳ್ಳೆ ನನ್ನ ಧ್ಯಾನ ಮಾಡಿಕೊಂಡು ಆ ಫಲವನ್ನು ಸ್ವೀಕಾರ ಮಾಡ್ಬೇಕು ನೀವು. ಅದಕ್ಕೆ ಕನಸಿನೊಳಗಿದು. ಮತ್ತ ಮೌನೇಶ್ವರ ಮತ್ತೊಂದು ಆಜ್ಞೆ ಮಾಡ್ತಾನೆ, 2 ಮಕ್ಕಳು ನಿಮಗೇನು ಆಗ್ತಾವಲ್ಲ, 1 ಮಗ ನನಗೆ ಕೊಡ್ಬೇಕಂತ. ಕೊಡ್ತೀರಿ ನಾವ ಮಕ್ಕಳು ಹುಟ್ಟಿರ್ತಕ್ಕಂಥದ್ದು ಬೇಡ್ರ ಕೊಡ್ತೀರಿ ಅಂತ ಹೇಳ್ರಿ, ಏನ್ರ ರೊಕ್ಕ ಕೊಡ್ತೀರಿ, ಬೇಕಾದ್ರೆ 1 ಎಕರೆ ಹೊಲ ತಗೊಂಬತ್ತೆ ಮಕ್ಕಳಿಗೆ ಕೊಡಲ್ಲ ಅಂತೀರಿಲ್ಲ ಬಸವಣ್ಣ. ಯಾರು ಕೊಡ್ತೀರಿ? ಸಮಾಜಕ್ಕೆ ಮಕ್ಕಳನ್ನೇ ಕೊಟ್ಟರೆ ಎಷ್ಟೋ ತಂದೆ ತಾಯಿಗಳು ಇವತ್ತ ಸನ್ಯಾಸಿ ಆಗಲಿ ನನ್ನ ಮಗ ಅಂದ್ರಲ್ಲ, ಅವ್ರದಂಥ ತಾಯಿ ತಂದೆಗಳ ತ್ಯಾಗ. ಮೌನೇಶ್ವರ ಹೇಳ್ತಾನೆ, ಈ ಮಾತು ಮೀರಬಾರ್ದು. ಅವಳಿ ಜವಳಿ 2 ಮಕ್ಕಳಾಗ್ತವ, ಆ ಅವಳಿ ಜವಳಿ ಮಕ್ಕಳೊಳಗೆ 1 ಮಗನನ್ನ ನನಗೆ ಕೊಡಬೇಕು, ಇನ್ನೊಂದು ಮಗ ನಿಮ್ಮ ವಂಶ ಬೆಳಗ್ತಾ ಇದ್ದಾನೆ ಎನ್ನುವಂತ ಆಶೀರ್ವಾದವನ್ನು ಕೊಡ್ತಾ ಇದ್ದಾನೆ ಮೌನೇಶ್ವರ. ಆ ಸಮಯದೊಳಗ ಶಂಕರಮ್ಮ ಗುರಪ್ಪನವರು, ಯಪ್ಪ ನೀನು ಕೊಟ್ಟಿರ್ತಕ್ಕಂಥದ್ದು ಮೊದಲೇ ವಿಚಾರ ಮಾಡ್ರಿ,
ಯಾಕಂತ ಕೇಳಿದ್ರೆ ಭಾವನೆದೊಳಗೆ ಬದಲಾವಣೆ ಆಗ್ತದ. ಹುಟ್ಟದ ಕೂಡಲೇ ನಿಮ್ಗೆ ಮನಸ್ಸುಗಳು ಬೇರೆ ಆಗ್ತಾವ. ಮೊದಲೇ ವಚನ ಕೊಡುವಾಗ ಬಹಳ ಎಚ್ಚರವಾಗಿ ನೋಡ್ರಿ ಅಂದಾಗ, ಇಲ್ಲಪ್ಪ ಏನೇ ನನ್ನ ಕಷ್ಟ ಇದ್ರೂ ಕೂಡ ಹುಟ್ಟಿರ್ತಕ್ಕಂಥ ಒಂದು ಮಗನನ್ನ ನಿನ್ನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಒಪ್ಪಿಕೊಂಡಾಗ ಫಲ ಕೊಟ್ಟ ಭಗವಂತ ಮಾಯವಾಗಿ ಎಚ್ಚತ್ತು ನೋಡ್ತಾರ. ಅಲ್ಲಿ ಹಣ್ಣು ಹಂಪಲದವ. ಮೌನೇಶ್ವರ ನಿನ್ನ ಕೃಪಾ ಆಯ್ತಲ್ಲ ಅಂತ ಸತಿಪತಿಗಳು ಸ್ನಾನ ಮಾಡಿಕೊಂಡು ಮೌನೇಶ್ವರನ ಪೂಜೆಯನ್ನು ಮಾಡಿ ಆ ಕೊಟ್ಟಿರ್ತಕ್ಕಂಥ ಫಲ 2 ಫಲವನ್ನ ಸತಿಪತಿ, ಒಂದು ಗಂಡು ತಿಂತ ಇದ್ದಾನೆ, ಒಂದು ಹೆಂಡತಿ ತಿಂತ ಇದ್ದಾಳೆ. ಮುಂದೆ ಮೌನೇಶ್ವರನ ಕರುಣಿ ಆಯ್ತು. ಮೌನೇಶ್ವರ ಕರುಣಿ ಆದ್ಮೇಲೆ ಎಷ್ಟೋ ವರ್ಷ ಮಕ್ಕಳು ಆಗದೆ ಇರ್ತಕ್ಕಂಥ ಶಂಕರಮ್ಮ ಶುಭ ಮುಹೂರ್ತದೊಳಗ ಗರ್ಭವತಿ ಆಗ್ತಾ ಇದ್ದಾಳೆ. ಮಹಾತಾಯಿ ಗರ್ಭವತಿ ಆದಳು. ಗರ್ಭವತಿ ಆದ್ಮೇಲೆ ಹೆಣ್ಮಕ್ಕಳಿಗೆ ಬೈಕ್ಗಳು ಚಾಲು ಆದವು. ನಿಂದ ಆಡಿದವರು ಮಾರಿ ಮೇಲೆ ಹೊಡೆದಂಗಾಯ್ತು. ಯಾರು ನಿಂದ ಆಡಿರಲ್ಲ ಅವರು ಎದುರು ಬರ್ತಿದ್ರು, ಆ ಕಡೆ ಹೋಲಕತ್ರ ಅವ್ರು. ಯಾಕ ಯಪ್ಪ ಈಕೀಗ ಮಕ್ಕಳಿಲ್ಲ ಅಂತ ನಾವೇ ಎಂದೀವಿ. ಈಗ ಗರ್ಭವತಿ ಆಯ್ಗಳ ಅಂದ್ಮೇಲೆ ಪರಮಾತ್ಮ ಮೌನೇಶ್ವರ ಯಾರನ್ನ ಹೇಗೆ ಉದ್ಧಾರ ಮಾಡ್ತಾನೆ ಹೇಳಕ್ ಬರಂಗಿಲ್ಲವ, ನಾವು ನಿಂದ ಆಡಿದ ತಪ್ಪೈತೆ ಅನ್ನುವಂಥ ಮಾತನ್ನ ಇವತ್ತು ಮಾತನಾಡಲಿಕ್ಕೆ ಚಾಲು ಮಾಡ್ತಾ ಇದ್ದಾರೆ ಪುಣ್ಯಾತ್ಮರೇ. ಹಾಡಿರುವಂತ ಹಾಡು ಬಯಕೆ ಹಾಡು. ಬಯಕೆ ಹಾಡು ಮೌನೇಶ್ವರ ಪುರಾಣದ ಯಾಕೆ ಬಂತ್ರಿ ಮುತ್ಯ ಅಂತ ನಿಮ್ಗೆ ಕೇಳ್ತೀನಿ. ಈಗ ಯಾಕೆ ಬಂತದ ಹಾಡಿದ್ರಾಗ? ಪುರಾಣ ಇರಬೇಕಲ್ಲ ವಿನಯರವಾಗಿ. ಇಲ್ಲಿ ಸಂದರ್ಭ ಬಂದಾಗ ಅದ ಜೋಡಣೆ ಹಾಡಲೇಬೇಕು, ಹೌದಲ್ರಿ? ಎಲ್ಲಾ ವಿಚಾರಗಳಲ್ಲಿ ಹೇಳಲೇಬೇಕಾಗ್ತದ. ಇಲ್ಲಿ ಹಾಡ್ತಕ್ಕಂಥ ಶಂಕರಮ್ಮ ಗರ್ಭವತಿ ಆದಳು. ಯಾರಿಂದ? ಪರಮಾತ್ಮನ ಕರುಣೆಯಿಂದ ಫಲ ಕೊಟ್ಟ 2 ಮಕ್ಕಳಾಗ್ತವ.
ಒಂದು ನನಗೆ ಕೊಡಬೇಕು, ಒಂದು ನಿಮ್ಮ ಮನೆತನದ ಕೀರ್ತಿ ಬೆಳೆಸ್ತ ಅಂದ್ರೆ ಅದಕ್ಕೆ ಒಪ್ಪದ್ರ ಕೊಡ್ತೀನಿ ಅಂದಾಗ ಒಪ್ಪ್ಯಾರ. ಬೆಳಗಿನ ಜಾವ ಭಗವಂತ ಮಾಯವಾಗಿ ಅನ್ನೋ ಫಲ ನೋಡ್ತಾರ. ಸ್ನಾನ ಪೂಜಾ ಮಾಡಿಕೊಂಡು ಆ ಪ್ರಸಾದ ತೆಗೆದುಕೊಂಡಿದ್ದಾರೆ. ಗರ್ಭವತಿ ಆದಳು ಶಂಕರಮ್ಮ. ಬೈಕ್ಗಳ ಪ್ರಾರಂಭ ಆದವು. ನಮ್ಮ ಹೆಣ್ಮಕ್ಳು ಬೈಕ್ಗಳಿಗೆ ಬ್ಯಾರೆ 9 ತಿಂಗಳು ಮುಗಿಯೋ ತನಕ ದವಾಖಾನಿಗೆ ಬಿಟ್ರೆ ಇವ್ರಿಗೆ ಗತಿನೇ ಇಲ್ಲ. 9 ತಿಂಗಳು ದವಾಖಾನಿನೇ ಅವ್ರ ಗುರುಗಳು. ಯಾವ ಮಟ್ಟಕ್ಕೆಲ್ಲ ಯಾರು ಹೆಣ್ಮಕ್ಳು ಗರ್ಭವತಿ ಇರ್ತಾರ ಅವಶ್ಯವಾಗಿ ಪುರಾಣ ಕೇಳಬೇಕು. ನೀವು ಹೊಟ್ಟೆಗಿರುವಂತ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಬೆಳೀತದೆ ಅಂತ ಶಾಸ್ತ್ರ ಹೇಳ್ತವೆ. ಟಿವಿ ಮುಂದೆ ಕುಂದ್ರೋದು, ಯಾವ್ದಾರೆ ನೋಡೋದು, ಮುಗಿದೋಯ್ತು. ಇವ್ರು ಹಿಂಗೆ ಕಿಲ್ಲರ ನೋಡು ಎಷ್ಟು ಚಂದ ಮಾತಾಡ್ತಾರೆ. ಅಗದಿ ಕಾಲ್ ನಮ್ಮ ಕಡೆ ತಲೆ ಮಾಡಿ ಇವ್ರಿಗೆ ಹೆಂಗ್ ಹೇಳೋದು ಪುರಾಣ. ಇವ್ರಿಗೆ ಪುರಾಣ ಹೇಳ್ಯಾರ ನಾವು. ಕೈಯಾಗ ಮೊಬೈಲ, ಕಾಲ್ ನಮ್ಮ ಕಡೆ. ನಮ್ಮ ಮಕ್ಕಳು ಸತ್ಯ ಹೇಳಿದ್ರೆ ಭಯಂಕರ ಸಿಟ್ಟು ನಿಮಗ. ಸತ್ಯ ಸಂಸ್ಕಾರ ಇಲ್ಲಿ ಹೇಳಲೇಬೇಕಾಗ್ತದ ನಾವು. ಮಕ್ಕಳು ನಿಮ್ಮ ಕೀರ್ತಿ ತರುವಂತ ಮಕ್ಕಳಾಗಿ ಸ್ವಾಮಿ ವಿವೇಕಾನಂದ್ರ ಒಂದು ಕತೆ ಹೇಳದೆ, ನಗುವಂಥದ್ದಲ್ಲ. ಮುಂದೆ ದಿನಮಾನಗಳು ಬಹಳ ಸೂಕ್ಷ್ಮವ, ನಿಮಗಿನ್ನ ಗೊತ್ತಿಲ್ಲ. ಯಾಕಂತ ಕೇಳಿದ್ರ ಇಷ್ಟೆಲ್ಲ ಸಮೃದ್ಧಿಯಿಂದ ನೀವು ಬಾಳ್ಬೇಕು, ಬದುಕಬೇಕಾದ್ರೆ ತಾಯಿನೇ ಕಾರಣ, ಎಲ್ಲಮ್ಮ ತಾಯಿನೇ ಕಾರಣ. ಪಕ್ಕ ನೆನ್ಪಿಟ್ಕೋರು ನೀವೆಲ್ಲ. ಆಕಿನ ಮುಂದೆ ಯಾರ್ದು ಏನೂ ನಡೆಯಂಗಿಲ್ಲ. ಆದಿಶಕ್ತಿಯಾಗಿ ನಿಲ್ತಾಳ. ಒಂದೊಂದು ಸಲ ಬಂದಳಂದ್ರ ತಾಯಿಯಾಗಿ ನಿಲ್ತಾಳ. ಮತ್ತ ಏನಾರ ಮಾಡಿದ್ರೆ ಆದಿಶಕ್ತಿಯಾಗಿ ನಿಲ್ತಾನ, ಪವಾಡ ತೋರಿಸ್ತಾಳ. ಅದಕ್ಕೆ ಪುಣ್ಯಾತ್ಮನೆ ಮಂದಿರದೊಳಗೆ ಕುಂತಿರ್ತೀರಿ ನೀವು, ಎಲ್ಲೋ ದೇವಸ್ಥಾನದಾಗ ಕುಂತಿರ್ತೀರಿ, ಗುಡಿ ಒಳಗ ಚಂದ ಕುತ್ಕೋರಿ, ಪುರಾಣ ಕೇಳ್ರಿ. ಏನೋ ಮಾತಾಡ್ಕೊಂತ ಮೊಬೈಲ್ ಬಿಡ್ರಿ. ಒಂದಿಷ್ಟು ಏನು ಮೊಬೈಲ್ ನೋಡ್ತೀರಿ? ಮಾನ್ಯ ಯಾವುದೋ ಹಿಂಗೆ ಮೊಬೈಲ್ ನೋಡ್ಕೊಂತ ಬಟ್ಟೆ ಇಸ್ತ್ರಿ ಮಾಡಕತ್ತದ. ಇದು ಮೊಬೈಲ್ದಾಗ ಹಾಡು ಕೇಳ್ಕೊಂತ ಬಟ್ಟೆ ಇಸ್ತ್ರಿ ಮಾಡಕತ್ತಾನ. ಒಂದ್ ಸ್ವಲ್ಪ ನೀರಡಿಕೆಗೆ ಎದ್ದು ಒಳಗೆ ಹೋಗ್ಯಾನ. ಒಳಗೆ ಹೋಗಿ ನೀರು ಕುಡಿಯೋದಾಗಿ ಇಸ್ತ್ರಿ ಮೊಬೈಲ್ ಇಲ್ಲೇ ಬಿಟ್ಟದ. ನೀರು ಕುಡಿಯಕ್ಕೆ ಹೋದ್ಕೊಳ್ಳಿ ಒಂದು ಫೋನ್ ಬಂದದ್ರಿ. ಫೋನ್ ಬಂದ್ಕೊಳ್ಳಿ ನನಗ್ರಿ ಫೋನ್ ಮಾಡ್ಯಾರ. ಫೋನ್ ಹುಡ್ಕೋತ ಬದುಕಿಸಿನ ಫೋನ್ ಎತ್ತಬೇಕಿಲ್ರಿ. ಫೋನ್ ಅಲ್ಲಿ ಬಿಟ್ಟು ಇಸ್ತ್ರಿ ತೊಗೊಂಡ್ಕಿಸಿನ ಕಿವಿಗೆ ಹಚ್ಕೊಂಡವ. ಇಸ್ತ್ರಿ ತೊಗೊಂಡು ಕಿವಿಗೆ ಹಚ್ಕೊಂಡು ಒಂದು ಕಿವಿನೇ ಹೋಯ್ತು. ದೇವ್ರು ಕೊಟ್ಟಿದ್ದು ಮತ್ತೆಲ್ಲಿ ಕಿವಿ ಬರ್ಬೇಕು ನಿನಗೆ? ದೇವ್ರು ಕೊಟ್ಟಿದ್ದ ಕಿಮ್ಮತ್ತ ಕಿವಿ ಕಿಮ್ಮತ್ತೇನದ, ನಿನ್ನ ಕಣ್ಣಿನ ಕಿಮ್ಮತ್ತೇನದ, ನಿನ್ನ ಕಾಲಿನ ಒಂದೊಂದು ಹೋದು ಅಂದ್ರೆ ಹ್ಯಾಂಗ್ ಮಾಡ್ತೀನಿ? ಇದೆಲ್ಲ ದೇವ್ರು ಕೊಟ್ಟಾನ ಅನ್ನುವಂಥ ಅರಿವು. ಇಷ್ಟು ಚಂದ ಆಡ್ತಾನಂದ್ರೆ ಕಂಠ ಭಗವಂತ ಕೊಟ್ಟಾನ. ತಬಲಾ ಬಾರಸ ಒಂದೇ ಬಳ್ಳಿ ಹೋದ್ರೆ ತಬಲಾ ಬಾರಸಕ್ಕೆ ಬರಂಗಿಲ್ಲ. ಏನು ಕಿಮ್ಮತ್ತು ಕಟ್ತೀರಿ? ಶರೀರಕ್ಕೆ ಕಾಮಧೇನು ಅದ. ಮೌನೇಶ್ವರ ಕೊಟ್ಟಿರ್ತಕ್ಕಂಥ ಶರೀರ ಕಾಮಧೇನು ಅದ. ಇದರ ಕಿಮ್ಮತ್ತು ನಾವು ಮಾಡ್ಕೋಬೇಕಾದ್ರೆ ಗುಡಿ ಗುಂಡಾರಗಳಲ್ಲಿ ಹೋದಾಗ, ಪುರಾಣ ಪ್ರವಚನ ನಡೆದಾಗ ಅಲ್ಲಿ ತೊಂದರೆ ಆದಿತ್ತು. ನಾವು ಈ ರೀತಿಯಿಂದ ಮಾಡಿದ್ರೆ ನಮ್ಮ ಗ್ರಾಮದ ಅಪಕೀರ್ತಿ ಹೋದಿತ್ತು ಅನ್ನುವಂಥದ್ದನ್ನ ನಿಮ್ಮೆಲ್ಲರಲ್ಲಿ ಬರಬೇಕು ಪುಣ್ಯಾತ್ಮರಿ. ಇಲ್ಲಿ ಮಕ್ಕಳ ವಿಚಾರ ಬಹಳ ಅದಾವ. ಈಗಿನ ಮಕ್ಕಳು ಹೆಣ್ಮಕ್ಳು 9 ತಿಂಗಳ ದವಾಖಾನಿಗೆ ತೋರಿಸಿ ಗುಳಿಗಿನೇ ನುಂಗಿ ಔಷಧ ಕುಡಿದು 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 ಲಾಸ್ಟಿಗೆ ಮತ್ತ ಬಾಣ್ತಾನೆ ಹೆಂಗೈತ್ರಿ? ತಮ್ಮ ಏನ್ ಹೇಳಾಗತ್ತಿ? ಕೇಳಿಸ್ತಾಗತ್ತ ಇಲ್ಲಿ ನಿನಗ? ಏನ್ ಗಲಾಟೆ ಮಾಡ್ತಿರೋ ತಮ್ಮ? ಇದು ಒಂದು ಊಟ ಅದು. ಇದಾದ್ಮೇಲೆ ದುನಿಯದ ಮಾತಾಡ್ರಿ, ನಾವು ಬ್ಯಾಡ ಅನ್ನಂಗಿಲ್ಲ ನಿಮ್ಗ. ವಿಷಯ ಅಂತರ ಆಗ್ತದ. ದಯಮಾಡಿ ನಕ್ಕೊಂತ ಚಾಕಿ ಹೊಡ್ಕೊಂತ ಏನೋ ಮಾಡ್ಕೊಂತ ಕೂಡೋದಲ್ಲ. ಇದೊಂದು ಸಂಸ್ಕಾರ ಕಲಿತಕ್ಕಂಥದ್ದದ. ನಾಳೆಲ್ಲಿ ನಾಟಕ ಇರ್ತದ, ಬೇಕಾದಂಗೆ ಮಾಡ್ರಿ. ನಿಮ್ಗೆ ಯಾರು ಕೇಳ್ತಾರ ನಾಟಕದಾಗ? ಇದು ವೇದಿಕೆ ಶಿವನ ವೇದಿಕೆ ಆಗ್ತದ. ಸ್ವಲ್ಪ ಶಾಂತ ರೀತಿಯಿಂದ ಸಹಕರಿಸ್ಬೇಕು ನೀವೇ ಮಕ್ಕಳು ಅಂತೇಳಿ ವಿನಂತಿಲಿಂದ ನಿಮ್ಗೆ ಹೇಳಾಗತ್ತೀನಿ. 9 ತಿಂಗಳಾದ್ಮೇಲೆ ಮತ್ತ ಸಿದ್ರಿಂಗೇರಿ ಮತ್ತ ಅವ್ರೇನ್ ಹೇಳ್ತಾರ, ಕೂಸು ಅಡ್ಡಾಗ್ಯದ, ಕೂಸು ಸಾಯ್ತದ, ಇಲ್ಲ ಅವು ಸಾಯ್ತಾಳೆ. ಇವ್ರೇನಂತಾರ ಅವಾಗ? ಇವ್ರ ಪುರುಸತಿಗನೇ ಇಲ್ಲ. ಯಾಕೆವ ಪುರುಸತಿಗೆ ಎಲ್ಲಿ ಅದ ನಿಮ್ಗೆ? ದೇವ್ರು ಹಂಗೆ ಮಾಡ್ತಾನೆ. ಕೊಟ್ಟನಂದ ಮೇಲೆ ಸ್ವಲ್ಪ ತಾಳ್ಮೆನಿಂದಿದ್ರೆ ಬಾಣ್ತನ ಆಗ್ತದ. ನಿಮ್ಗೆ ತಾಳ್ಮೆನೇ ಇಲ್ಲ. ಯವ್ವ ಸಾಯ್ತು, ಕೂಸು ಹೋಗ್ತದ, ತಾಯಿ ಸಾಯ್ತಾಳ. ಕೊಯ್ರಿ ಹೊಟ್ಟಿ ಕೊಯ್ಯೋದು, ಮುಂದೆ ನಮ್ಮ ಕುತ್ತಿಗೆ ಕೊಯ್ತಾವ. ಹಿಂದಕ್ಕೆ ಇಲ್ಲಿ ಕೇಳಿದ ತಾಯಂದ್ರೆ ಕೊಂದ್ರೆ ಹೆಣ್ಮಕ್ಳು ಕೊಂದ್ರೆ 14 ಮಕ್ಕಳ ಮನೆಯಾಗೆ ಜನ್ಮ ಕೊಟ್ಟಾರ. ಸಿಂಧೂರ ಲಕ್ಷ್ಮಣನಂತ ಮಕ್ಕಳಿಗೆ ಜನ್ಮ ಕೊಟ್ಟ 14 ಮಕ್ಕಳ ಮನೆಯಾಗ. ಬರೀ ಸೂಲಿಗಿತ್ತಿಯಾರು ಬಂದು ವ್ಯವಸ್ಥೆ ಮಾಡಿದ್ರೆ 14-15 ಮಕ್ಕಳಿಗೆ. ಯಾಕ್ರೆವ ಖರೆ ಸುಳ್ಳು ಕೇಳಿ ತಾಯಿ ಕೇಳ್ರಿ, ಯಾವ ಡಾಕ್ಟರ್ ಬಂದಿಲ್ಲ. ಯಾಕ? ದೇವರ ಮೇಲೆ ವಿಶ್ವಾಸ, ಆರೋಗ್ಯ, ವ್ಯಾಯಾಮ ಮಾಡ್ತಿರು, ಸೊಲೋದು ತಿಂತಿದ್ರು ಅಂತ ಮಕ್ಕಳು ಹುಟ್ಟ್ಯಾವ. ಈಗ ನಾವು ಗೇಣೋದು ಗಂಡ, ತೋಟದ ಹೆಣ್ತಿ, ಇಂಚ ಮಕ್ಕಳು ಸೊಲೋ ಗಾಳಿ ಬಿಡ್ತಂದ್ರೆ ಎಡ್ರಂತನ ಹೋತಾವ.
ಸಿದ್ಧಲಿಂಗವ್ವ ಸಿದ್ಧಲಿಂಗ ಕಲಿಯುಗದಾಗ ಸಿದ್ಧಲಿಂಗ ಸಿದ್ಧಲಿಂಗವ್ವ ಸಿದ್ಧಲಿಂಗ ಕಲಿಯುಗದಾಗ ಸಿದ್ಧಲಿಂಗ ಸಿದ್ಧಲಿಂಗವ್ವ ಸಿದ್ಧಲಿಂಗ ಬಿಡಲ್ಲ ಇವತ್ತ ನೋಡಕತ್ರಿ ನೀವು ನಮಗೆ ಬಿದ್ದ ಇನ್ನ ಹೇಳ್ರಿ ಇನ್ನ ಬಿಡಲ್ಲ ನಾ ಪುರಾಣ ನಮಗೆ ಕೆಣಕಕ್ಕೆ ಹೋಗಬಾರ್ದು ಸುಮ್ಮ ತಂದು ಕೂಡಿಸಿರಿ ಕೇಳ್ಬೇಕಷ್ಟೇ ಜಂಗಮರು ತಡಬಾರ್ದೆಂದು ಹಸುದ ಜಂಗಮ ಏನಾಗ್ತದ ಗೊತ್ತಾಗಂಗಿಲ್ಲ ಸುಮ್ಮನೆ ಶ್ರವಣ ಮಾಡ್ಲಿಕ್ಕೆ ಇಚ್ಛಾ ಪಡಬೇಕು ಹೊರತು ನೀವೆಲ್ಲರೂ ಬೀಡಿ ಸೇದ್ಕೊತ ಏನೇನು ಮಾಡ್ಕೊಂತ ಪುರಾಣ ಕೇಳ್ತೀರಿ ಕೇಳ್ರಿ ನಾವ್ಯಾಕೆ ಬೇಡ ಅದು ಬಿಡ್ರಿ ಅಂತ ಅನ್ನಂಗಿಲ್ಲ ಅದು ನಿಮ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಯಾಕಂದ್ರೆ ಎಲ್ಲಾ ರೀತಿಯಿಂದ ಮಹಾತ್ಮರ ಪುರಾಣ ಕೇಳುವಾಗ ಒಂದಿಷ್ಟು ನಮ್ಮ ಅಂದ್ರೆ ನಾವು ಚಟ್ಟದ ಆದಿನಿ ಇದ್ದೀವಿ ಅಂತ ಗೊತ್ತಾಗ್ತದ ಏನ್ ಹೇಳ್ಕೊಡ್ತದ ಅದರ ಆದಿನಿ ಇದ್ದೇವು ಈ ಕಡೆ ಪುರಾಣಕ್ಕೆ ನಮ್ಮ ಲಕ್ಷ್ಯ ಇಲ್ಲ ನಾವು ಮಾಡ್ಕೊಂತ ಕೇಳ್ದಂಗೆ ಆಗ್ತದೆ ಮಹಾತ್ಮರು ದೊಡ್ಡವರು ಪುರಾಣ ಕೇಳುವಾಗ ವೇದಿಕೆ ನಾಟಕದಾಗ ನೀ ಸಿಗರೇಟ್ ಹಚ್ಚು ಕಾಲ ಮೇಲೆ ಕಾಲ ಕೂಡು ನೀ ಬೇಕಾದ್ ಮಾಡು ನಡೀತದಲ್ಲಿ ಇಲ್ಲಿ ನಡೆಯಂಗಿಲ್ಲ ಇದು ಶಿವನ ವೇದಿ ಹೋಗಿ ಕೇಳ್ರಿ ಅಪ್ಪೋರಿಗೆ ಕೇಳ್ರಿ ಕಡ್ಕೊಳ್ಳಪ್ಪೋರಿಗೆ ಎಲ್ಲ ಮಹಾತ್ಮರಿಗೆ ಕೇಳ್ರಿ ಮಾತು ಸತ್ಯನ ಸುಳ್ಳ ಈ ವೇದಿಕೆ ಅಂದ್ರೆ ಶಿವನ ವೇದಿಕೆ ಇರ್ತದೆ ನಿಮ್ಗೆ ನಮಸ್ಕಾರ ಮಾಡಿ ಪುರಾಣ ಹೇಳ್ತೇವೆ ನಾವು ನಿಮ್ಗೆಲ್ಲರಿಗೆ ಅದಕ್ಕೆ ನಮಸ್ಕಾರ ಮಾಡ್ತೀವಿ ಯಾಕ್ರಿ ಮತ್ತೆ ನಮ್ಗೆ ಯಾಕಂದ್ರ ನಿಮ್ಮೊಳಗ ದೇವರದನ ಕುಂತವರೆಲ್ಲ ನೀವು ದೇವರು ಅಂತಕ್ಕಂಥ ಭಾವ ಇರ್ತದೆ ನಮ್ಮಲ್ಲಿ ನೀವೆಲ್ಲ ದೇವರಪ್ಪ ಬೇರೆ ಯಾರು ಅಲ್ಲಿ ಇಲ್ಲಿ ಕುಂತವ್ರು ಇದು ದೇವರ ಜಾಗ ಅದ ಅದಕ್ಕಂತ ಪವಿತ್ರವಾಗಿರ್ತಕ್ಕಂಥ ಸಂದರ್ಭ ಬಹಳ ಆನಂದದ ನಿಮ್ಮೂರೊಳಗ ಮಳಿ ಅದ ಬೆಳಿ ಅದ ನೀರದ ಅನ್ನ ಅದ ಯಾವುದಕ್ಕೂ ಕೊರತೆ ಇಟ್ಟಿಲ್ಲ ಎಲ್ಲಮ್ಮ ತಾಯಿ ಎಲ್ಲವನ್ನ ಕೊಟ್ಟಿದ್ದಾಳೆ ಅಂತ ತಾಯಿ ಜಾತ್ರೆ ಪಟ್ಟಿ ಕೊಡ್ರಿ ಅಂತ ಅನ್ನಬಾರ್ದು ನೀವಾಗಿ ತಂದು ಕೊಡ್ರಿ ಅವ್ರ ದಿನಾಲ ತಂದು ಕೊಡ್ರಿ ಇನ್ನ ಕೊಟ್ಟಿಲ್ಲ ಅನ್ನಬಾರ್ದು ಅದು ಏನು ಕೊಡಬೇಕಾಗಿರ್ತಕ್ಕಂಥ ನೀವೆಲ್ಲರೂ ತನುಮನ ಧನವನ್ನ ಸಮರ್ಪಣೆ ಮಾಡ್ತಕ್ಕಂಥವರಾಗ್ರಿ ಇಲ್ಲಿ ದೇವದುರ್ಗದೊಳಗ ಗುರಪ್ಪ ಶಂಕರಮ್ಮ ಪರಮಾತ್ಮನ ಕರುಣೆಯಿಂದ ಗರ್ಭವತಿ ಆದ್ಮೇಲೆ ಬೈಕಿಗಳು ಪ್ರಾರಂಭ ಆಗ್ಯಾವಂತ ಬೈಕಿ ಹಾಡು ಹಾಡಿದ್ರು ಮಕ್ಕಳು 2 ಹುಟ್ಟದಾಗ ಒಂದು ಮಗನನ್ನು ನಾನು ಕೊಡ್ಬೇಕಂತ ಮೌನೀಶ್ವರಿಗೆ ಮಾತು ಕೊಟ್ಟಾರ ಮುಂದೆ ಅವಳಿ ಜವಳಿ ಮಕ್ಕಳು ಹುಟ್ಟಿದಾಗ ಮುಂದೆ ಏನು ಪ್ರಸಂಗ ನಡೀತದ ಅನ್ನುವಂಥದನ್ನ ಬಹುಶಃ ನಿಮಗೆ ಇವತ್ತೇನು ಗಾಬರಿ ಬೀಳ್ಬೇಡ್ರಿ ಮತ್ತಿನ ಬಿಡಂಗಿಲ್ಲ ಮುತ್ತೆಯವರು ಅಂತೇಳಿ ನಾವು ಬಿಡ್ಬೇಕೀಗ ನಾವು ಬಿಡ್ಲಿಲ್ಲ ಅಂದ್ರೆ ಪರಗಳು ಕಿಲ್ ನೋಡ್ರಿ ತಲಿ ಒಯ್ದು ಮೊಳಕಲ್ದಾಗ ಸಿಗತ್ತಾವ ಹಿಂಗ ಚಂದ ಕೂಡ್ರಿ ಅವ ನಿಮ್ಗ ನಿದ್ರೆ ಬರೋದ್ರೊಳಗಾಗಿ ನಾವು ನಿಮ್ಗೆ ಬಿಟ್ಟು ಬಿಡ್ತೀವಿ ಮುಂದಿಂದ ಯಾವ ರೀತಿಯಿಂದ ಹೇಳಂಗಿಲ್ಲ 10 ಗಂಟೆ 35 ನಿಮಿಷ ಸಮಯ ಆಗದ ಮುಗಿದ ಮೇಲೆ ಎಲ್ಲರಿಗೂ ಪ್ರಸಾದ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಬೇಕು ಎಲ್ಲ ನಮ್ಮ ಕಮಿಟಿಯವರು ಬಹಳ ಒಳ್ಳೆ ಸದ್ಭಕ್ತಾದಿಗಳಿದ್ದಾರೆ ಬರೀ ಫೋನಿನ ಮುಖಾಂತರವಾಗಿ ನಮಗ ಏನರಿ ಕೇಳ್ರಿ ಹಿಂಗೆ ಕೊಡ್ತೇವ್ರಿ ಮತ್ತೆ ಆಯ್ತು ಬರ್ತೀವಿ ಅಡ್ವಾನ್ಸ್ ಬೇಡ ನಮಗೇನು ಬರೀ ನಿಮ್ಮ ಮಾತಿನ ವಿಶ್ವಾಸ ಯಾಕೆ ನಮ್ಗೆ ಕಲ್ಲೈನವ್ರು ಅಂತ ವಿಶ್ವಾಸ ಹೇಳ್ಯಾರ ನಿಮ್ಮ ಊರಿಂದು ಬರೀ ಮಾತಾಡ್ರಿಪ್ಪ ಅವ್ರ ಜೊತೆಗೆ ಸಾಕು ಅಂತಂದ್ರು ಬರೀ ಒಂದು ಮಾತಿನೊಳಗೆ ನಾವು ಬರ್ಲಿಕ್ಕೆ ಕಾರಣ ಏನಂತ ಕೇಳಿದ್ರೆ ನಮ್ಮ ಕಲ್ಲೈ ಗವಾಯಿಗಳವರು ನಿಮ್ಮ ಗ್ರಾಮಕ್ಕೆ ಬರ್ಲಿಕ್ಕೆ ಅವ್ರಿಗೆ ಚಪ್ಪಾಳಿ ಬಿಡಿರಿ ಕಲ್ಲೈ ಗವಾಯಿ ಇಂಥ ಶಾಸ್ತ್ರಗಳಿಗೆ ಮಾಡ್ರಿ ಚಲೋ ಆತಂತ ಫೋನ್ ಕೊಟ್ಟಾರ ಬರೀ ನೀವು ಕಮಿಟಿಯವ್ರು ಮಾತಾಡೋದು ಆಯ್ತ್ರಪ್ಪ ನಿಮ್ಮ ಊರಿನ ಬಗ್ಗೆ ಭಾಳ ಹೇಳ್ಯಾರ ಬಂದ ತಾಯಿ ಸೇವೆ ಮಾಡ್ತೀವಿ ಅಂತೇಳಿ ನಾವು ಒಪ್ಪಿಕೊಂಡು ನಮಗಿದ್ದಷ್ಟು ಜ್ಞಾನವನ್ನು ನಿಮಗೆ ನೀಡಕತ್ತೀವಿ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡ್ರಿ ಅಂತಕ್ಕಂಥ ಮಾತನ್ನ ಈ ಸಮಯ ಸಂದರ್ಭದಲ್ಲಿ ತಿಳಿಸುತ್ತಾ ನಮ್ಮ ಮಾತಾಡ್ತೀರಿ ಅದಕ್ಕೆ ಕಾರ್ಯಕ್ರಮವನ್ನ ಕೊನೆ ಹಂತಕ್ಕೆ ಬಂದಿದೆ ನಾಳೆ ಅವರ ವಿಚಾರ ಬರ್ತದೆ ನಾಳೆ ಆದ್ಮೇಲೆ ಮತ್ತೆ ಮುಂದಿನ ಪವಾಡಿ ಏನು ಬರ್ತಾ ಇದ್ದಾವೆ ಅದಾದ ನಂತರ ಮತ್ತೆ ಅನಂತ ಲೀಲೆಗಳು ಮೌನೇಶ್ವರ ಪುರಾಣಗಳು